ಸೊ ಹೀಗಾಗಿ ಈಗ ನಾವೇನು ಮಾಡತ್ತೀವ್ರಿಪ್ಪ ಅಂತ ಹೇಳಿದ್ರೆ ಒಂದು ಚಾನಲ್ ಡ್ರಾಪ್ ಮಾಡಾಕತ್ತೇವೆ ಈಗ. ಅದು ಯಾವ ಚಾನಲ್ ಡ್ರಾಪ್ ಮಾಡಾಕತ್ತೇವೆ ಅಂತ ಹೇಳಿದ್ರೆ ನಮ್ಮ ಹಳೆ ಚಾನಲ್ನ ಡ್ರಾಪ್ ಮಾಡಿ ಈಗ ನಾವು ಹೊಸ ಚಾನಲ್ ಒಳಗೆ ಅಂದ್ರೆ ಈ ಚಾನಲ್ ಒಳಗೆ ನಾವು ಕಂಟಿನ್ಯೂ ಆಗಿ ನಮ್ಮ ಈಗ ವಿಡಿಯೋಸ್ ಬರ್ತಾವೆ ಅಂದ್ರೆ ವ್ಲಾಗ್ಸ್ ಬರ್ತಾವೆ. ನೋಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಆಮೇಲೆ ಸ್ವಲ್ಪ ಮಂದಿ ಕಮೆಂಟ್ ಮಾಡಿದ್ರೆ ಎಷ್ಟು ಚಾನಲ್ ಮಾಡಿರಿ ಅಂತೇಳಿ. ನಮ್ಮ ಚಾನಲ್ನ ಭಾಳ ಏನಿಲ್ಲ, ಬರೀ 3 ಚಾನಲ್ ಅದಾವೆ. 3 ಚಾನಲ್ ಒಳಗೆ ನಾವೀಗ ಒಂದು ಚಾನಲ್ ಡ್ರಾಪ್ ಮಾಡಕತ್ತೀವಿ. ಈಗ ಬರೀ 2 ಚಾನಲ್ ಒಳಗೆ ನಾವು ವಿಡಿಯೋ ಹಾಕ್ಕೊಂತ ಹೋಗ್ತೀವಿ. ಚಾನಲ್ ಮಾಡ್ತೀವಿ ಅಂತ ಹೇಳಿದ್ರೆ ಭಾಳ ಹೇಳಕ್ಕೆ ಭಾಳ ಸುಲಭ ಮತ್ತು ಆದ್ರೆ ಅದ್ರಾಗ ವಿಡಿಯೋ ಹಾಕೋದೈತಲ್ಲ ಭಾಳ ಕಷ್ಟ ರೀ. ಯಾಕಂದ್ರೆ 3 ಚಾನಲ್ ಒಳಗನ ಕೆಲಸ ಮಾಡೋದಂತ ಹೇಳಿದ್ರೆ ಆಗೋದಿಲ್ಲ, ಅದು ಮಾಡೋದು ಬೇಡ ಹಂಗೆ ನಾವು. ಆಮ್ಯಾಗ ಜನನು ಕನ್ಫ್ಯೂಸ್ ಆಗಿದ್ರೆ ಎಲ್ಲಿ ನಮ್ಮ ವಿಡಿಯೋ ನೋಡ್ಬೇಕಂತ ಹೇಳಿ. ಸೊ ಈಗೇನು ಕನ್ಫ್ಯೂಸ್ ಇಲ್ಲ, ಏನೂ ಇಲ್ಲ. ಇವತ್ತೇನ್ರಿಪ್ಪ ಅಂದ್ರೆ ಪೂರಾ ಕ್ಲಿಯರಿಟಿ. ಈಗೇನು ನೀವು ವಿಡಿಯೋ ನೋಡಾತಿರಲ್ಲ, ಇದೇ ಚಾನಲ್ ಒಳಗೆ ನಮ್ಮ ಕಂಟಿನ್ಯೂ ಬ್ಲಾಗ್ ಬರ್ತಾವೆ, ಅಂದ್ರೆ ಡೈಲಿ ಬ್ಲಾಗ್ ಬರ್ತಾವೆ. ನಮ್ದು ಏನು ಕಾಮೆಂಟ್ ಚಾನಲ್ ಅಂತಲ್ಲ, ಹುಬ್ಳಿ ರಿಯಲ್ ಟೀಮ್ ಒಳಗೆ, ಅಲ್ಲಂತೂ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಬರ್ತಾವೆ. ಅಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಸಪೋರ್ಟ್ ಮಾಡಿರಿ. ಆಮ್ಯಾಗ ನಾವು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೆ. ಇದೇನೈತಲ್ಲ, ಇದೋ ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದು ನಾವು. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಸಪೋರ್ಟ್ಲಿಂತ ಬರೀ 2 ದಿನದಾಗ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದವು. ಆಮ್ಯಾಗ ವಾಚ್ ಟೈಮು ಕಂಪ್ಲೀಟ್ ಆಗುತ್ತೆ. ಸೊ ಈಗೇನ್ರಿಪ್ಪ ಅಂದ್ರೆ ಡೈಲಿ ವಿಡಿಯೋ ನಮ್ಮ ಇದ್ರಾಗ ಬರ್ತಾವೆ. ನೋಡ್ರಿ, ಸಪೋರ್ಟ್ ಮಾಡಿರಿ. ಅದ್ರ ಹೆಂಗೆ ಸಪೋರ್ಟ್ ಮಾಡ್ತಿದ್ರಲ್ಲ ಹಳೆ ಚಾನಲ್ಗೆ, ಇದಕ್ಕನ ಹಂಗೆ ಸಪೋರ್ಟ್ ಮಾಡ್ರಿ ಅಂತೇಳಿ ನಾವು ನಿಮ್ಮ ಹತ್ರ ಕೇಳ್ಕೊತೀವಿ. ಇವಾಗ ನೋಡ್ರಿ, ನಾನು ಏನು ಮಾಡತ್ತೀನಿ ಅಂತಂದು ಹೇಳಿದ್ರೆ, ಸಂಜೆ ಮುಂದೆ ರೋಜಾ ಬಿಡ್ತಾಳ್ರಿ ಸಾನಿಯ. ಅದಕ್ಕೆ ಈಗಾಗಲೇ ಟೈಮ್ 5:30 ಆಗೈತೆ ರೀ. ಎಗ್ ಬಿರಿಯಾನಿ ಮಾಡತ್ತೀನಿ ರೀ ನಾನು ಇವತ್ತು. ಎಗ್ ಬಿರಿಯಾನಿಗೆ ಇಲ್ಲಿ ಉಳ್ಳಾಗಡ್ಡಿನ ಒಂದು 4 ರೀ, ಅಂದ್ರೆ ಮೀಡಿಯಮ್ ಸೈಜ್ ಇದ್ವು ಅವು. ದೊಡ್ಡ ಇದ್ರೆ 2 ಹೆಚ್ಕೋರಿ. ಕುಕ್ಕರ್ನ ಮಾಡತ್ತೀನಿ ನಾನು. 4 ಉಳ್ಳಾಗಡ್ಡಿನ ಈ ಥರ ಉದ್ದಕ್ಕಾಯಿ ಹೆಚ್ಕೊಂಡೀನಿ ರೀ. ಆಮೇಲೆ ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ, ಹಸಿಮೆಣಸಿನ್ಕಾಯಿ ನೀವು ಹೆಚ್ಕೊಂಡೀನಿ. ಫಸ್ಟ್ ಈಗ ತತ್ತಿ ಕುದಿಯಕ್ಕೆ ಹಾಕೋಣ. ತತ್ತಿನ ಸಾನೆ ಜಪ್ಟದೊಳಗೆ ತರಿಸಿದ್ಲಿ. ಇವತ್ತು ಸಾನೆ ಸ್ಕೂಲ್ 5 ಗಂಟೆಗೇನೋ ಬಿಟ್ಟಂತೆ. ಯಾಕಂದ್ರೆ ಇವತ್ತು ಹೋಳಿ ಐತಲ್ಲ, ಹಂಗಾಗಿ ಜಲ್ದಿನ ಬಿಟ್ಟದಂತ. ಬಂದಾಳಕ್ಕೆ ಆಕೆ ಬಂದ ತಕ್ಷಣ ಹೇಳಿದೆ ತತ್ತಿ ತರಿಸ ಅಂತಂದು ಹೇಳಿ ತರಿಸಿದ್ಲ. ಆಕೆ 6 ತತ್ತಿ ಬಂದವು. ಆಮೇಲೆ ಒಂದು ಮೊಸರು ಪ್ಯಾಕೆಟ್, ಆಮೇಲೆ ಮತ್ತೇನೋ ಜ್ಯೂಸ್ ತರಿಸ್ಕೊಂಡವು. ಆಕೆ ಎಷ್ಟು ಚಂದ ಬಾಕ್ಸ್ ಮಾಡಿರ್ತಾರೆ ನೋಡ್ರಿ ಜಪ್ಟೋದಾರ. 4 ತತ್ತಿದು ಅಷ್ಟ ಮಾಡತ್ತೀನಿ ನಾನು. ಯಾಕಂದ್ರೆ ಸಾನಿಯಾಗೊಂದು, ತಮ್ಮನಾಗೊಂದು, ನಮ್ಮ ಮನೆಯವ್ರಿಗೊಂದು, ನನಗೊಂದು 4 ತತ್ತಿದೆ. ಇದು ಕುಕ್ಕರ್ ಒಳಗನ ಮಾಡ್ತೀನಿ. ಫಸ್ಟ್ ತತ್ತಿ ಕುದಿಸ್ಕೊಂಡು ತಕ್ಕೊತೀನಿ. ಈಗ ತತ್ತಿ ಕುದಿಯಕ್ಕೆ ಹಾಕ್ತೀವಲ್ಲ, ಅದ್ರ ಸ್ವಲ್ಪ ಉಪ್ಪು ಹಾಕ್ಬೇಕು. ಅಂದ್ರೆ ತತ್ತಿ ಕುದ್ಮೇಲೆ ಸಿಪ್ಪಿ ಸಲೀಸಾಗಿ ಬರ್ತಾವ್ರಿ, ಎಲ್ಲೇ ತತ್ತಿಗೆ ಅಂಟ್ಕೊಳ್ಳಂಗಿಲ್ಲ. ಹಾಗಾಗಿ ಉಪ್ಪು ಹಾಕಿ ಕುದಿಯಕ್ಕೆ ಇಡ್ಬೇಕು. ತತ್ತಿ ಕುದಿಸ್ಕೊಂಡು ಈಗ ಅದ ಕುಕ್ಕರ್ ಒಳಗೆ ನಾನೀಗ ಮತ್ತೆ ಎಣ್ಣೆ ಕಾಯಕ್ಕಿಟ್ಟೀನಿ. ಕುಕ್ಕರ್ ಕ್ಲೀನಾಗಿ ತೊಳ್ಕೊಂಬಂದು ಅದನ್ನ ಕಾಯಕ್ಕಿಟ್ಟು ಈಗ ಎಣ್ಣೆ ಹಾಕಿಟ್ಟೀನಿ. ಎಣ್ಣೆ ಕಾಯ್ತಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಒಣ ಮಸಾಲೆ ಅದಾವ ಎಲ್ಲ ಹಾಕವು, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಪಲಾವ್ ಎಲೆ, ಆಮೇಲೆ ಚಕ್ರ ಮಗ್ಗಿ, ಇವೇಂತಿದೆ ಏಲಕ್ಕಿ, ಚಕ್ಕಿ, ಆಮೇಲೆ ಇವು ಕಾಳು ಮೆಣಸು, 1-2 ಲವಂಗ ತೊಗೊತೀನಿ. ಈಗೆಲ್ಲ ಎಣ್ಣೆ ಕಾದತ್ತೆ, ಇವನ್ನ ಹಾಕೊಳ್ಳೋಣ. ಅಂತಂದ್ರೆ ಲವಂಗ 1 ಹಾಕೋಬೇಕು. ಎಷ್ಟು ಅಂತೇಳಿ ಒಂದು 3-4 ಆದ್ರೆ ಸಾಕ್ರಿ, ಅಷ್ಟು ಹಾಕೋಬೇಕ್ರಿ. ಅವು ಎಣ್ಣೆ ಒಳಗೆ ಚಲೋ ಫ್ರೈ ಆದಂದು ಅದ್ರದ್ದೆಲ್ಲ ಫ್ಲೇವರ್ ಎಣ್ಣೆ ಒಳಗೆ ಬಿಟ್ಕೊತೈತಿ. ಆಮೇಲೆ ಬಿರಿಯಾನಿ ಮಾತ್ರ ಮಸ್ತ್ ವಾಸನೆ ಬರ್ತೈತಿ. ಈಗ ಅದ್ರ ಜೋಡಿನೇ 1-2 ಬೆಳೆಸಿ ಹಾಕೋಣ. ಅವೆಲ್ಲ ಎಣ್ಣೆ ಒಳಗೆ ಚಲೋ ಫ್ರೈ ಆದವು. ಈಗ ಉಳ್ಳಾಗಡ್ಡೆ ಹಾಕೊಳ್ಳೋಣ. ಉಳ್ಳಾಗಡ್ಡೆ ನೋಡ್ರಿ ಈಗ ಅಷ್ಟು ಗೋಲ್ಡನ್ ಕಲರ್ ಬರತ್ತವ್ರಿ. ಇವಾಗ ಇದಕ್ಕೊಂದು ಟೀ ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹಾಕೋಣ. ಹಾಕೊಂಡ್ರೆ ಚಲೋ ಹೊತ್ತಿನಾಗ ಉಳ್ಳಾಗಡ್ಡಿ ಜೊತೆಗೆ ಸೇರೋಣ. ಆಮೇಲೆ ಹಸಿ ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಇದನ್ನು ಹಾಕೋಣ. ಇವಾಗ ಮತ್ತೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋಣ. 1-1.5 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್. ಆಮೇಲೆ ಗರಂ ಮಸಾಲೆ, ಸ್ವಲ್ಪ ಖಾರದ ಪುಡಿ ರೀ.
ಖಾರ ಪುಡಿ ನೋಡಿ ಹಾಕೋರಿ, ಯಾಕಂದ್ರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ದಿರ್ತೈತಿ. ಎರಡು ಟೀ ಸ್ಪೂನ್ ಅಷ್ಟು ಹಾಕೊಂಡಿನಿ ನಾನು. ಗರಂ ಮಸಾಲ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಮ್ಯಾಲೆ ಸ್ವಲ್ಪ ಉಪ್ಪು ಹಾಕೀನಿ. ಇವಾಗ ಇದನ್ನೆಲ್ಲ ಕೈ ಆಡ್ಕೊಂಡು ಇದಕ್ಕೆ ನೀರು ಎಷ್ಟು ಬೇಕಲ್ಲ ಅಷ್ಟನ್ನು ನೀರು ಹಾಕೊಂಡ್ರೆ, ಅಂದ್ರೆ ನಾವು ಅನ್ನಕ್ಕೆ ಎಷ್ಟು ನೀರು ಹಾಕ್ತೀವಲ್ಲ ಅಷ್ಟು ನೀರು ಇದಕ್ಕೆ ಹಾಕಿ ಕುದಿಯಕ್ಕೆ ಬಿಡೋಣ. ಉಳ್ಳಾಗಡ್ಡಿ ಈ ಥರ ಕೆಂಪಾಗಬೇಕು, ಅಂದ್ರೆ ಬಿರಿಯಾನಿದ ಫ್ಲೇವರ್ ಮಸ್ತ್ ಬರ್ತದ್ರಿ. ಅದು ಹಸಿ ಇದ್ದಾಗನ ಯಾವ ಮಸಾಲೆನೂ ಹಾಕ್ಬಾರ್ದು, ಪೂರ ಫ್ರೈ ಆಗ್ಬೇಕದು ಉಳ್ಳಾಗಡ್ಡಿ. ಅವಾಗನ ಎಲ್ಲ ಮಸಾಲೆನೂ ಹಾಕೋಬೇಕು. ತತ್ತಿ ಕೂತಿದ್ವಲ್ಲ ಅವ್ನು ಪೂರ ಸಿಪ್ಪಿನ ಸುಲ್ಕೊಂಡೆ. ಇವು 3 ಚೆನ್ನಾಗಿ ಬಂದವು. ಇದು ಒಂದು ಏನೈತೆ ಅಂತ ಹೇಳಿದ್ರೆ ನೀರೊಳಗನ ಒಡೆದು ಬಿಟ್ಟತ್ರಿ. ಒಳಗಿನ ಗಿರುಂಡೆ ಎಲ್ಲ ಹೊರಗೆ ಬಂದುಬಿಟ್ಟತಿ. ಈಗ ಅದನ್ನು ಅಷ್ಟು 4 ತತ್ತಿನೂ ಒಂದು ಬಾಳಿಗೆ ಒಳಗೆ ಎಣ್ಣೆ ಕಾಯಿಕಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಅದನ್ನು ಹಾಕಿ ಫ್ರೈ ಮಾಡ್ಕೊತೀನಿ. ಎಣ್ಣೆ ಒಳಗೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಇವನ್ನ ಒಂದು ಚಾಕು ಆಗಲಿ ಅಥವಾ ಒಂದು ಕಡ್ಡಿ ಆಗಲಿ ಅಂತ ತೊಗೊಂಡು ಇವನ್ನ ತತ್ತಿ ಐತಲ್ಲ ಸ್ವಲ್ಪ ಈ ಥರ ಗೆರೆ ಹೊಡ್ಕೊಳ್ಳೋಣ. ಯಾಕಂದ್ರೆ ಅದು ಉಪ್ಪು ಅದೆಲ್ಲ ಅದ್ರೊಳಗೆ ಹೋಗಿ ತತ್ತಿ ರುಚಿ ಬರ್ತವೆ. ಸಪ್ಪೆ ಬರಂಗಿಲ್ಲ ಬಿರಿಯಾನಿ ಒಳಗೆ ತಿನ್ನೋ ಮುಂದೆ. ಆಮೇಲೆ ಬಿರಿಯಾನಿ ಒಳಗೆ ಹಾಕ್ತೀವಲ್ಲ ಮಸಾಲೆ ಎಲ್ಲ ಹೀರ್ಕೊತದ್ರಿ. ಈ ಥರ ಮಾಡಿದ್ವಂತೇಳಿ ಅಷ್ಟು ತತ್ತಿನ ಆ ಥರ ಮಾಡ್ಕೋಬೇಕು. ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಖಾರ ಉಪ್ಪು ಹಾಕಿನಿ. ಈ ಥರ ಒಂದು ರೀತಿ ಫ್ರೈ ಮಾಡ್ಕೊಳ್ಳೋಣ. ತತ್ತಿನ ಈ ಥರ ಫ್ರೈ ಮಾಡ್ಕೊಂಡೆ. ಆಮೇಲೆ ಇಲ್ಲಿ ಅಕ್ಕಿ ತೊಗೊಂಡಿನಿ. ಅಕ್ಕಿನ ಇಲ್ಲಿ ಚಲೋ ಅಕ್ಕಿ ತೊಗೊಂಡಿನಿ ನಾನು. ಈಗ ನಾನು ಹೋಗಿ ಒಂದು 2 ನೀರಿಲ್ಲ ತೊಳ್ಕೊಂಬಂದು ಆಮೇಲೆ ಅದಕ್ಕೆ ಹಾಕ್ತೀನಿ. ನೀವು ಅಕ್ಕಿ ನಿಮ್ಮ ಮನೆಯೊಳಗೆ ಯಾವುದು ನೋಡ್ರಿ ಯಾವ ಬೇಕಾದ್ರೂ ತೊಗೋಬೋದು. ರೇಷನ್ ಅಕ್ಕಿ ಆದ್ರೆ ತೊಗೋಬೋದು, ನುಚ್ಚಕ್ಕಿ ಆದ್ರೆ ತೊಗೋಬೋದು, ಇಲ್ಲ ಇವು ರೀ ಜೀರಾ ರೈಸ್ ಆದ್ರೆ ತೊಗೋಬೋದು. ನಾನೀಗ ಚಲೋ ಅಕ್ಕಿ ತೊಗೊಂಡು ಮಾಡತ್ತೀನಿ ರೀ. ಇವಾಗ ನೋಡಿರಿ ಮಸಾಲೆ ಎಲ್ಲ ಎಷ್ಟು ಚಂದ ಕುದಿಯಾಗತ್ತೈತಿ. ಆಮೇಲೆ ಸ್ಮೆಲ್ಲು ಮಾತ್ರ ಸೂಪರಾಗಿ ಬರತ್ತೈತಿ ರೀ, ಘಮ ಆಗತ್ತೈತಿ. ಇವಾಗ ಈ ಥರ ಕುಯ್ತಿರ್ತೈತಲ್ರಿ, ಇವಾಗ ನೀವು ಒಂದು ಸ್ವಲ್ಪ ಚಮಚದೊಳಗೆ ತಗೊಂಡು ಅದನ್ನು ಟೇಸ್ಟ್ ನೋಡ್ಬೋದು. ಉಪ್ಪು ಕಡಿಮೆ ಇತ್ತಂದ್ರೆ ಉಪ್ಪು ಹಾಕೋಬೋದು, ಖಾರ ಕಡಿಮೆ ಇತ್ತಂದ್ರೆ ಖಾರ ಹಾಕ್ಕೊಂಡು ಈಗೇನು ಅಕ್ಕಿ ತೊಳ್ಕೊಂಬರ್ತೀವಲ್ಲ ನಾವು ಅಕ್ಕಿನ ಇದ್ರೊಳಗೆ ಹಾಕಿ ಬಿಟ್ಬಿಡ್ಬೋದು. ಈ ಅಕ್ಕಿ ತೊಳ್ಕೊಂಬಂದು ನಾನು ಹಾಕಿಬಿಡ್ತೀನಿ ರೀ ಈಗ ಅದ್ರೊಳಗೆ. ಈಗ ನಾನು ಇದ್ರೊಳಗೆ ಅಕ್ಕಿ ಹಾಕೀನಿ. ಈ ಥರ ಚೆನ್ನಾಗಿ ಕೈ ಆಡ್ಕೊಂಡು ನಾನು ನೋಡಿದೆ ಉಪ್ಪು ಕಡಿಮೆ ಇತ್ತು ಒಂದಿಟ್ಟು ಉಪ್ಪು ಹಾಕೀನಿ ನಾನು. ಇವಾಗ ಇದು ಸಡನ್ನಾಗಿ ನಾವು ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಡಕ್ಕನನ್ನು ಮುಚ್ಚಬಾರ್ದು. ಇದನ್ನು ಸ್ವಲ್ಪ ಕುದಿಯೋಕೆ ಬಿಡೋಣ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದೇನು ಕುದಿ ಹಿಡಿತೈತಲ್ರಿ ಅವಾಗ ಕುಕ್ಕರ್ ಡಕ್ಕನ ಹಾಕಿ ಒಂದು ಸಿಟಿ ಮಾಡಿಸ್ಕೊಂಬಿಡೋಣ. ಇವಾಗ ಅಕ್ಕಿ ಎಲ್ಲ ಚಲೋ ಹೊತ್ನಾಗ ಕುದಿಯಾಕತ್ತೇವೆ. ಇದ್ರೊಳಗೆ ತತ್ತಿ ಹಾಕೊಂಡು ತತ್ತಿ ಹಾಕಿ ಸ್ವಲ್ಪ ತಳಗಿನ ಹಿಂಗೆ ಕೈ ಆಡ್ಕೊಂಡು ಕುಕ್ಕರ್ ಡಕ್ಕನನ್ನು ಹಾಕಿಬಿಡ್ರಿ ಒಂದು ಸಿಟಿಗೆ ಅಂತ ಹೇಳಿದ್ರೆ ಎಗ್ ಬಿರಿಯಾನಿ ರೆಡಿ ಆಗ್ತೈತಿ. ಭಾಳ ಈಸಿ ಮಾಡೋದು, ಆಮೇಲೆ ಟೇಸ್ಟ್ ಅದು ಕೂಡ ಅಷ್ಟು ಚಲೋ ಆಗ್ತೈತಿ. ರೋಜಾ ಬಿಡೋ ಟೈಮ್ ಆಗೈತ್ರಿ ಈಗ. ಸಾನಿಯಾ ರೋಜಾ ಬಿಟ್ಟೆ ಬಿಡ ಅನ್ನನೂ ರೆಡಿ ಆಗತ್ತಲ್ಲೇ. ಏನಂತಮ್ಮನ ತಡಿ ರೋಜಾ ಬಿಟ್ಟು ಕೊಡ್ತಾ ತಡಿ ಸ್ವಲ್ಪ ಹೊಸದ್ ಮಾಡ. ನಾವು ಗ್ಲಾಸ್ ತೊಗೊಂಬರ್ಬೇಕಂತ ಕೊಡ್ತಾಳ. ರೋಜಾ ಬಿಡೋ ಮುಂದೆ ಹಂಗೆ ಮಾಡಬಾರ್ದು. ನೀ ಹಗ್ಲಲ್ಲಿ ಊಟ ಮಾಡಿರ್ತಿಲ್ಲ, ಹಂಗೆ ಮಾಡಬಾರ್ದು. ಹೋಗು ಒಂದು ಗ್ಲಾಸ್ ಅಂತ ತೊಗೊಂಬಂದ್ಕೊಂಡು ನಿನಗೆ ಹಾಕಿ ಕೊಡ್ತಾಳೆ. ಪುರ್ಸತ್ ಮಾಡ್ಬೇಕು. ಮೊಸರು ಪ್ಯಾಕೆಟ್ ಐತಿ, ಈ ಚಟ್ನಿ ಒಂದು ಮಾಡ್ತೀನಿ ನಾನು. ಮಮ್ಮಿ ಬಿರಿಯಾನಿ ವಾಸನಿ ಮಸ್ತ್ ಬರತೈತಿ. ಅಂತದೇನು ಬರತ್ತಿಲ್ಲ, ಸ್ವಲ್ಪ ಬರತೈತಿ ಸ್ಮೆಲ್. ಬರಕತ್ತ ಮತ್ತೆ ಈಗ ಅಂತದೇನು ಬರಕತ್ತಿಲ್ಲ, ಸ್ವಲ್ಪ ಬರಕತ್ತ. ಹಿಂಗ ಅಂತಿದ್ದೀನಿ ನೀನು ಪಕ್ಕಾದ ನೋಡಿ ನೀನು. ನಾ ತಿನ್ನಲ್ಲ ಬಿರಿಯಾನಿ. ಬಿರಿಯಾನಿ ಅಂತ ಏನ್ ತಿಳ್ಕೊಂಡೆ ನಾನು, ನಂಗೂ ಗೊತ್ತಾಗಲ್ತು. ಬಿರಿಯಾನಿ ಗೊತ್ತಾಯಿಲ್ಲಲ್ಲ ನಿನಗೆ? ಇಲ್ಲ, ತಿನ್ನಿದ್ಮೇಲೆ ಗೊತ್ತಾಕೈತಿ ಹೌದು ಇದ ಬಿರಿಯಾನಿ ಅಂತಂದು. ನೀ ಅದಿ ನೋಡುವ ನೀನು ಪಕ್ಕದೇ ನೋಡಿ ನೀನು ಪಕ್ಕ ಚಾಲು ನೀನು. ಚಟ್ನಿ ಒಂದು ಮಾಡಕತ್ತೀನಿ. ಚಟ್ನಿ ಒಂದು ಆತು ಅಂತ ಹೇಳಿದ್ರೆ ಫಸ್ಟ್ ದೀದಿಗೆ ಹಾಕಿ ಕೊಡೋಣ. ದೀದಿಗೆ ನೀನು ಕೂಡ ಹಾಕಿ ಕೊಡ್ತಾನೆ, ಮತ್ತೆ ನೀನು ಸೆಟ್ ಆಗಬೇಡ. ಮಮ್ಮಿ ನಮ್ಮ ಮನೆಯೊಳಗೆ ಟಿವಿ ತಂದು ಎಷ್ಟು ದಿವಸ ಆತ? ಒಂದು 15-20 ದಿನ. 15-20 ದಿನ? ಅಷ್ಟು ದಿವಸ ಆತ? ಒಂದು ವಾರ ಆಗಿಲ್ಲ ತಮ್ಮಂದ? ವಾರದ ಮೇಲೆ ಆಗೈತಿ. ಹೌದೇನು? ಚಟ್ನಿ ರೆಡಿ ಮಾಡತ್ತೀನಿ. ಇನ್ನು ತಗೊಂಬಂದ
ಇದ್ರೊಳಗೆ ಇದು ಇಲ್ಲ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಹಾಕಂಗಿಲ್ಲ, ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕ್ತೀನಿ ತಡಿ. ಮೆಣಸಿನ್ಕಾಯಿ ಆತಂದ್ರೆ ಅದು ಗೊತ್ತಿಲ್ದಂಗೆ ಕಡ್ದು ಬಿಡ್ತಿರೋದು, ಬಾಯಿಗೆ ಬರ್ತೈತಲ್ಲ ಅದು. ಅದು ಕರಿಬೇವು ಇದು ಕೊತ್ತಂಬರಿ. ಕೊತ್ತಂಬರಿ ಅಂತ ತಿಳ್ಕೊಂಡು ತಿಂದ್ಬಿಡ್ತೀನಿ ಅವ್ರೆ. ಹಸಿಮೆಣಸಿನ್ಕಾಯಿ ಚಟ್ನಿ ಐತೆ, ಅದನ್ನ ಹಾಕೋಣ, ಟೇಸ್ಟ್ ಬರ್ತೈತೆ ಅದು. ಮಸ್ತ್ ಆಮೇಲೆ ಬಿರಿಯಾನಿ ತರಿಸ್ತೀವಿ ಮಮ್ಮಿ. ಬಿರಿಯಾನಿ ಎಲ್ಲ ಆಮೇಲೆ ತಾಟಿಗೆ ಹಾಕಿದ್ಮೇಲೆ ತೋರಿಸ್ತೀನಿ. ಅದು ಯಾಕಂದ್ರೆ ಸಿಟಿ ಹಿಡ್ದಿರ್ತೈತಲ್ಲ, ಎತ್ತು ಬಾಳ್ದದ, ಅನ್ನ ಅಳ್ಳಂಗಿಲ್ಲ, ಅದ ಕಾಳು ಕಾಳು ಆಗ್ಬಿಡ್ತೈತದ. ಅದಕ್ಕೆ ಅದು ಪೂರ ಸಿಟಿ ಹೋಗೋ ಮಟನ್ ಅದ್ರಾಗ ಬಿಟ್ಬಿಡೋಣ, ಅನ್ನ ಮೆತ್ತಗ ಹೂ ಅದಂಗೆ ಆಕತಿ. ಮಮ್ಮಿ ನಾನು ಸ್ವಲ್ಪ ತಡಿ, ಅದಕ್ಕಿನ್ನ ಖಾರ ಹಾಕ್ಬೇಕ. ಸರಿ, ಮೆಣಸಿನ್ಕಾಯಿ ಹಾಕಿ ಮಮ್ಮಿ ಇದ್ರೊಳಗೆ ನೀ ಹಾಕಿಲ್ಲ, ಖಾರ ಹಾಕಕತ್ತಿ ನೋಡಿ. ಯಾಕರ ಇದು ಹಸಿ ಖಾರ? ಕಾಲ್ ಭಾಳ ಇರ್ತೈತಿ, ಸ್ವಲ್ಪ ಇರ್ತೈತಿ. ನೀ ಹಾಕೋ ತನಕ ಹುಷಾರಿರ್ ಮಮ್ಮಿ, ಮತ್ ನೀ ಕಡ್ದಿ ಗಿಡ್ದಿ. ಅದ ಅನ್ನತ್ತಿನ ನೀ ಏನಾರ ಕಡ್ದಿದ್ದೆ ಅಂದ್ರೆ ಈಗ್ಲಿಂತ ನಿನ್ ಚಟ್ನಿನ ತಿನ್ನೋದು ಬಿಟ್ಟು ಬಿಡ್ತಿದ್ದೀನಿ ಮಟ ಅಂದ್ರೆ. ಇಲ್ಲ ವೇಟಿಂಗ್ ಫಾರ್ ಸಾನಿಯಾ ತಮನ್ನಾ. ಬಿರಿಯಾನಿ ನೀವು ಅದಿರ ಅದ್ರ ವೇಟಿಂಗ್? ಇಲ್ಲ ಇಲ್ಲ ಇಲ್ಲ, ನಾವು ಊಟ ಮಾಡಂಗಿಲ್ಲ. 7:30 ಅಂತ ಪಪ್ಪ. 7:15 ಆಗೈತಿ. ಬಿರಿಯಾನಿ ಮಾತ್ರ ಮಸ್ತ್ ಆಗತ್ತದ. ಅದು ಚಲೋ ಆಯ್ತಲ್ಲ ಎಗ್ ಬಿರಿಯಾನಿ. ಎಗ್ ಬಿರಿಯಾನಿ ಇದು. ಇದೇನಂತ ಹೇಳಿದ್ರೆ ನಾವು ಸಾಧಾರಣ ಸಂಬಂಧ ಸ್ಪೆಷಲ್ ಆಗಿ ಮಾಡೀವಿ. ಸಾಧಾರಣ ಸಂಬಂಧ ಅಂತ ಸ್ಪೆಷಲ್ ಅಂತೇಳಿ ನಾವು ತಮ್ಮನ್ನ ಮಕ ಹಿಂಗಾಗ್ಬಿಡ್ತೈತೆ ನೋಡಿ. ಸಾನಿಯಾ ತಮ್ಮನ ಕೂಡ ಇಬ್ರು ಸ್ಪೆಷಲ್ ಮಾಡಿ ನಾವು ಅನ್ಬೋದು ನೀವು. ಹೌದಾ? ಮತ್ತೆ ಈಗ ನೋಡಿ ಮಕ ಹೌದು ತತ್ತೆಷ್ಟಾಗಿದ್ರಾಗ ಯಾಕೆ ಹಾಕಬೇಕಿಲ್ಲ ಒಂದು 8 4 ಮಂದಿ ಅದೀವಿ, 4 ಹಾಕಿ ಮಮ್ಮಿ. ನಾನು 10 ಇದ್ರೆ 10 ಹಾಕಿದ್ವಿ ಮಮ್ಮಿ. 10 ಮಕ್ಳು ಹಡಿದ್ರಂದ್ರೆ 10 ಮಕ್ಳು ಹಡಿಬೇಕಂತ ನಿಮ್ಮ ಮಮ್ಮಿಗೆ? ಬೇಡ ಬೇಡ, ಇಷ್ಟ ಇಲ್ಲ. ತಾಟ ಎರಡೂ ತಾನ ತೊಗೊಂಡೋಕೆ ಎರಡೂ ಹೇಳುತ್ತೆ ತಮ್ಮಣ್ಣನೇ. ತತ್ತಿ ತೆಗಿ ಮಮ್ಮಿ. ಸತ್ತಿನ ಏನಾಗಲ್ಲ, ತಿಂದ ಟೇಸ್ಟ್ ಹೇಳ್ಬೇಕಾ ನೀವು? ಇದಕ್ಕೇನು ಚಟ್ನಿ ಮಾಡಿಯೇನೆ? ಹಾಂ ಮಾಡೀನಿ. ಬೆಸ್ಟ್ ನೋಡಿದೆ, ಇದೇ ಬೆಸ್ಟ್. ಸಾಕು ಯಾಕೆ ಬಿರಿಯಾನಿಗೆ ಐತಲ್ಲ ಸಾರಿಗೆ ಆಗಬಾರ್ದು, ಚಟ್ನಿ ಆಗ್ಬೇಕು ಅಂದ್ರೆ ಅದು ಮಸ್ತ್ ಇರ್ತೈತಿ. ಬ್ಯಾಳಿ ಸಾರು ಹಾಕೋರಿ, ಅದು ಚಲೋ ಆಕೈತೆ. ಹಂಗೆ ಚಟ್ನಿ ತಗೊಬಿಡೋದಾನೆ ಸಾನೆ ಕೂಡ ಬೆಳಿ ಸಾರು. ಅಲ್ಲ ನಿನಗೆ ನನಗನೆ ನೀನು ನಿಮ್ಮ ಮಮ್ಮಿ ಏನು ಮಾಡಿದ್ರು ನೀಟಾಗಿ ಕರೆಕ್ಟಾಗಿ ಮಾಡ್ತಾಳೆ. ಚಿಕನ್ ಬಿರಿಯಾನಿ ಮಾಡಿದ್ರೆ ಈ ಟೈಪ್ ಚಟ್ನಿ ಮಾಡ್ತಾಳೆ, ಎಗ್ ಬಿರಿಯಾನಿ ಮಾಡಿದ್ರು ಚಟ್ನಿ ಮಾಡ್ತಾಳೆ. ಮನ್ಯಾಗ ಮಾಡೋದ ಮಮ್ಮಿ ಒಬ್ಬಾಕಿ. ಹೌದು, ಮತ್ತೆ ಹಂಗೇನಿಲ್ಲ, ನೀನು ಹೆಲ್ಪ್ ಮಾಡ್ತೀವಿ, ತಮ್ಮನ್ನ ಹೆಲ್ಪ್ ಮಾಡ್ತಾಳೆ. ನನ್ನ ಕೈಲಿ ಎಷ್ಟಾಕತ್ತಲ್ಲ ಚಿಕ್ಕ ಪುಟ್ಟ ನಾನು ಹೆಲ್ಪ್ ಮಾಡ್ತೀನಿ. ತಿನ್ನೋದ್ರಾಗ ಅದ್ರಾಗ ಮಾಡಬೇಕಲ್ಲ, ಮತ್ತೆ ನೀವು ಅಷ್ಟು ಕಷ್ಟಪಟ್ಟು ಮಾಡಿರ್ತಿ. ತಿಂದ ಪಟ್ಪಟ ಚಕ್ಕಿ ಹೇಳು ಹಾಕ್ಬೇಕಾಗಿತ್ತು ಇದಕ್ಕೆ. ಸುಮ್ ಚಲೋ ಆಕಿ ಹಾಕಿನ ಉಣ್ಣ. ನೀನು ನುಚ್ಚಕ್ಕೆ ಹಾಕ್ಬೇಕಾಯ್ತು, ದೊಡ್ಡಕ್ಕೆ ಹಾಕ್ಬೇಕಾಗಿತ್ತು ಅಂತ ಹೇಳಿ ತಮ್ಮನ್ನ ಭಾಳ ಹಾಕಿದೆ. ಕಣ್ಣು ನಡ್ಸ್ಕೋ ಅಷ್ಟೇ ಕಾತಾರ ಯಾರ ಅವ್ರಿಗೆ ನೆನಪು ಆಗ್ಲಿಕ್ಕೆ ಅನ್ಸೈತಿ, ಅವ್ರಿಗೆ ಏನಾರ ಕೆಲಸದಾಗ ಬಿಜಿ ಇರ್ಬೇಕು ಅಷ್ಟೇ ಹೇಳ್ತೀನಿ. ನೀನು ಯಾರಿಗೆ ನಿನಗೆ ಕರೆದಿಲ್ಲ ಅಂತೇಳಿ ಹೇಳಕತ್ತಿ ಇಲ್ಲಿ ಈಗ ಊರಿಗೆ ಕರೆದಿಲ್ಲ ಅಂತೇಳಿ. ಹಾಂ, ಒಗ್ಗ ಮರ ನಮ್ಮ ಮಾಮರು 1 ವಾರಲಿಂತ್ರ ಫೋನ್ ಹಚ್ಚಾಕತ್ತಾರೆ ಈಗ ಬಾ ಬಾ ಅಂತಂದೆ. ಅದಕ್ಕಲ್ಲ, ಅಲ್ಲಿ ಮೆಣಸಿನ್ಕಾಯಿ ಹಚ್ಚಾಕತ್ತಿದ್ದು ಮೆಣಸಿನ್ಕಾಯಿ ಬೀಜ ಹಿಡ್ದವ ಕಣ್ಣೊಳಗೆ ಹೋಗ್ಬಿಡುತ್ತೆ. ಕಣ್ಣು ಕೆಂಪಾಗತ್ತು ನಿಂದು. ಸ್ವಲ್ಪ ಹುಷಾರಿಂದ ಕೆಲಸ ಮಾಡ್ಬೇಕು ನೀನು. ಚಟ್ ಅಂತೇಳಿ ಸಿಡಿದ್ಬಿಡ್ತು ಮಗ ಅದು. ಅದು ಮೊದ್ಲ ಖಾರ ಅದಾವು ಮೆಣಸಿನ್ಕಾಯಿ, ಈ ಕಡೆ ಕಣ್ಣಿಗೆ ಸಿಡಿದು ಬಿಡ್ತದೆ. ಈಗೇನ ಬ್ರೇಕನೇ? ಕಣ್ಣು ಕೆಂಪದು ಭಾಳ ಕೆಂಪಾಗೈತಿ. ಅದು ಹೆಂಗೆ ಸಿಡ್ತಾರೆ ನೋಡು. ನಾನು ಎಷ್ಟು ಹುಷಾರ್ಲಿಂತ್ರ ಹೆಚ್ಚಾಕಿ ನಾವೆಲ್ಲರ ಒಂದು ಒತ್ತಿ ಮನೆ ನೋಡ್ಬೇಕು, ಈ ಮನೆ ಬಿಟ್ಟು ಎಲ್ಲರ ದೊಡ್ಡ ಮನೆಗೆ ಹೋಗ್ಬೇಕಂತ ವಿಚಾರ ಮಾಡಕತ್ತೀವಿ. ಬಟ್ ಹಾಗೆಲ್ಲ ವಿಚಾರ ಮಾಡ್ಕೊತ ನಾವೇನೊಂದು ತಪ್ಪು ಮಾಡಿದ್ವೋ ತಪ್ಪು ಮಾಡಕತ್ತೀವೋ ಅಂತ ಗೊತ್ತಿಲ್ಲ. ನಾವು ಮೊನ್ನೆ ಹೋಗಿ ಒಂದು 20,000 ಮಟ ಶಾಪಿಂಗ್ ಮಾಡ್ಕೊಂಬಂದ್ವಿ. ಆಮ್ಯಾಗ ಭಾಳ ಮಂದಿ ಕಮೆಂಟು ಮಾಡಿ ಹೇಳ್ಯಾರ ನಮಗೆ.
ಅಲ್ರಿ ನೀವು ಒಂದು ಮನಿ ಹಿಡಿಯೋ ಮಟ್ಟ ಹಂಗೆಲ್ಲ ಖರ್ಚು ಮಾಡಬೇಡ್ರಿ, ರೊಕ್ಕ ಅದು ಶೋ ಮಾಡಿರಿ ನೀವು ವಿಚಾರ ಮಾಡಿ ಅವ್ರು ನಿಮಗೆ ಹೇಳ್ಯಾರೆ. ಅವರು ಹೇಳಿದ್ದೆ ಬರೋಬ್ಬರಿ ಐತ್ರಿ. ಅವರು ಮತ್ತು ಕರೆಕ್ಟಾಗಿ ಹೇಳ್ಯಾರ. ಹಿಂಗೆ ಅನವಶ್ಯಕ ಖರ್ಚು ಮಾಡ್ಕೊತ ಕುತ್ಕಂದ್ರೆ ಮುಂದೆ ಮನೆ ಹೆಂಗೆ ಕಟ್ತೀರಿ ನೀವು, ಮಕ್ಕಳದ ಹೆಣ್ಮಕ್ಳು ಅಂತೇಳಿ ಅವರು ಹೇಳಿದ್ದು ಸರಿ ಐತಿ. ನಮಗೂ ಖುಷಿ ಆಯ್ತು. ನಮ್ಮ ಮನೆತನ ಬಗ್ಗೆ ವಿಚಾರ ಮಾಡಿ ಇಷ್ಟೆಲ್ಲ ಹೇಳ್ತಾರಲ್ಲ, ಭಾಳ ಖುಷಿ ಆಕತಿ. ಆದ್ರೆ ನಾವು ಏನು ಹಗಲೆಲ್ಲ ಇವು ಶಾಪಿಂಗಿಗೆ ಹೋಗಂಗಿಲ್ಲ ನಾವು. ಈ ವರ್ಷ ಅಂತೂ ಶಾಪಿಂಗ್ ನಮಗೆ ಭಾಳ ಆಗ್ಯಾವ. ಅದು ನಾವು ಒಪ್ಕೊಂತೀನಿ ಖರೆ. ಅದು ಎದ್ರ ಸಂಬಂಧ ಅಂತ ಹೇಳಿದ್ರೆ ಗನಿ ಮದುವೆಗೆ ಶಾಪಿಂಗ್ ಮಾಡಿದ್ವಿ, ಆಮೇಲೆ ನಮ್ಮ ಸಹನಾನ್ ಮದುವೆಗೆ ಶಾಪಿಂಗ್ ಮಾಡಿದ್ವಿ. ಈಗ ಮದುವೆ ಅಂತಂದು ಹೇಳಿದ್ಮೇಲೆ ಮತ್ತು ಈಗ ಉಟ್ಕೊಂಡದ್ ಬಟ್ಟೆನ ಈಗ ಉಟ್ಕೊಳಕ್ಕೆ ಆಗಂಗಿಲ್ಲ. ಆಮೇಲೆ ಈಗ ರಂಜಾನ್ ಹಬ್ಬಕ್ಕೆ ಹೆಂಗಪ್ಪ ಅಂತಂದು ಹೇಳಿದ್ರೆ ನಮಗೆ ಪ್ರತಿಯೊಂದು ಹೊಸವ ಇರ್ಬೇಕ್ರಿ. ಬಟ್ಟೆ ತೊಗೊಂಡ್ವಿ ಅಂತ ಹೇಳಿದ್ರೆ ಅದು ನೀವು ನಿಮ್ಮ ಬಜೆಟ್ ತಕ್ಕಂಗೆ ನೀವು ಹೆಂಗೆ ಒಂದು 500 ರೂಪಾಯಿ ತೊಗೊರಿ, 200 ರೂಪಾಯಿ ತೊಗೊರಿ, ಹೆಂಗಾರ ತೊಗೊರಿ. ಒಟ್ಟು ಹೆಂಗಪ್ಪ ಅಂತ ಹೇಳಿದ್ರೆ ಈಗ ರಂಜಾನ್ ಹಬ್ಬಕ್ಕೆ ನಮಗೆ ಪ್ರತಿಯೊಂದು ಹೊಸವ ಆಗ್ಬೇಕು. ಈಗ ಮನೆ ಮದುವೆಗಿನ ಇದ್ದು ಬಿಟ್ರೆ ಅವನ್ನ ಉಟ್ಕೊಂಡು ಹಬ್ಬ ಮಾಡ್ಬೋದಾಗಿತ್ತು ನಾವು. ಅಂದ್ರೆ ರಂಜಾನ್ ಹಬ್ಬಕ್ಕೆ ಅವನ್ನ ಉಟ್ಕೊಂಡು ಮಾಡೋಕ್ಕಾಗಂಗಿಲ್ಲ. ಹಂಗಾಗಿ ನಾವು ಮತ್ತೆ ಈಗ ರಂಜಾನ್ ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ವಿ. ಇಲ್ಲಿ ಮನೆ ಒಳಗೆ ನಾವು ಹೆಂಗೆ ಮಾಡಿದ್ವಿ ಅಂತಂದು ಹೇಳಿದ್ರೆ ಮೊನ್ನೆ ಎಲ್ಲ ಹಬ್ಬಕ್ಕೆ ಇದೇನು ಮದುವೆಗೆ ತೊಗೊಂಡಿವಿ. ಹಬ್ಬಕ್ಕೆ ಏನೋ 500 ರೂಪಾಯಿದೊಳಗೆ ಅಷ್ಟ ತೊಗೊಂಬಿಡ್ರಿ ಅಂತಂದೇಳಿ ಹುಡುಗರಿಗೆ ಹೇಳಿದ್ವಿ, ನಮಗೆ ಹೇಳಿದ್ವಿ. ನಾವೆಲ್ಲ ಹಿಂಗೆ ಇದನ್ನ ಮಾಡ್ಕೊಂಡಿದ್ವಿ. ಆಮೇಲೆ ಈಗ ಅಲ್ಲಿ ಅಂಗಡಿಗೆ ಹೋದ್ಮೇಲೆ ಹುಡುಗರು ಹೆಂಗೆ ಮಾಡಾಕತ್ತಿದ್ವಿ ಅಂತ ಹೇಳಿದ್ರೆ ಅವು ಡ್ರೆಸ್ ಎಲ್ಲ ಚಲೋ ಚಲೋ ಡ್ರೆಸ್ ನೋಡೋದ್ರಾಗ ಅಂದ್ರೆ ನಮಗೆ ಇವು ಬೇಕು ಮಮ್ಮಿ ಅಂತಂದು ಹೇಳಿ ಹಠ ಮಾಡಕ್ಕೆ ಕುಂತ್ಬಿಟ್ರಿ ಅವ್ರು. ಆಮೇಲೆ ಮತ್ತು ಮಕ್ಳ ಮನಸ್ಸನ್ನು ಉಳ್ಸೋಕೆ ನಮಗೆ ಆಗಂಗಿಲ್ಲ. ಯಾಕಂದ್ರೆ ನಾವು ಕಷ್ಟಪಡೋದು ಇದಕ್ಕೆ ನಮ್ಮ ಮಕ್ಕಳ ಸಂಬಂಧ ಹೋದಿಲ್ರಿ. ಅವರು ನಮ್ಮ ಜೋಡಿ ಕಷ್ಟಪಡ್ತಾರೆ. ಬಿಸಿಲು ಅನ್ನಂಗಿಲ್ಲ, ನೆರಳು ಅನ್ನಂಗಿಲ್ಲ. ಸ್ಕೂಲ್ ಸುಟಿ ಇತ್ತು ಅಂತ ಹೇಳಿದ್ರೆ ಇಲ್ಲ ಓದ್ಕೊಂತಾರೆ. ರಾತ್ರಿ ಹಗಲಲ್ಲಿ ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ ನಮ್ಮ ಜೋಡಿ ವಿಡಿಯೋ ಮಾಡ್ತಾರೆ. ಎಲ್ಲಿ ಆಟ ಆಡೋಕೆ ಹೋಗಂಗಿಲ್ಲ, TV ನೋಡೋಂಗಿಲ್ಲ. ನಮಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಮಕ್ಕಳು ಕೇಳಿದ್ದು ಕೊಡಿಸ್ಲಿಲ್ಲ ಅಂದ್ರೆ ಹೆಂಗೆ ಆಕತಿ ಅಂತೇಳಿ ಮೊನ್ನೆ ಹೋದಾಗ ಅವನ್ನ ಮಕ್ಳಿಗೆ ಕೊಡಿಸಿದ್ವಿ ನಾವು. ಆಮೇಲೆ ನಾನು ಸೀರೆ ತೊಗೋಬೇಕಂತ ಮಾಡಿದಂದ್ರೆ ಈ ಸರ ಏನೋ ಡ್ರೆಸ್ ತಗೋ ಅಂತಂದೇಳಿ ನಮ್ಮ ಮನೆಯವ್ರು ಭಾಳ ಇದನ್ನ ಮಾಡಾಕೊಂತಾರೆ. ಯಾಕಂದ್ರೆ ಮದುವೆಗನ ಹೇಳಿದ್ರು ಅವ್ರು, ಸಹನಾನ್ ಮದುವೆಗಾರ ಆಗ್ಲಿದಾಗ ಗನಿ ಮದುವೆಗಾರ ಲಾಚಾರ ಏನಾರ ತೊಗೊಂಡು ಡ್ರೆಸ್ ಅಂತೇಳಿ ನನಗೆ ಅವಾಗ ಹೊಲ್ಬಿಡ್ರಿ ಅಂತಂದೇಳಿ ಭಾಳ ಇದು ಮಾಡಾಕೊಂತೆ. ಆದರೆ ಹಬ್ಬಕ್ಕಾರ ತಗೋ ಅಂತೇಳಿ ಭಾಳ ರಿಕ್ವೆಸ್ಟ್ ಮಾಡಾಕೊಂತ್ರು ಅವ್ರು. ಸೊ ಹಂಗಾಗಿ ನಾನು ಅವನ್ನ ಡ್ರೆಸ್ ತೊಗೊಂಡೆ. ಹಿಂಗಾಗಿ ಸ್ವಲ್ಪ ಬಜೆಟ್ ಜಾಸ್ತಿ ಆತ. ನಾವು ಅನ್ಕೊಂಡಿದ್ದ ಒಂದು ಆಗ್ತೈತಿ, ಅದು ಆಗಿದ್ದ ಒಂದು ಆಗ್ಬಿಡ್ತೈತಿ. ಶಾಪಿಂಗ್ ಮಾಡ್ಯಾವಂದ್ರೆ ಅಂತ ಪರಿ ಮಾಡಿಲ್ಲ ನಾವು. ಸಾನ್ಯಾನ ತಮ್ಮನ ಡ್ರೆಸ್ಸಿಗೆ ಅಂತ ಪರಿ ಏನು ರೊಕ್ಕಿಲ್ಲ. ಅವು ಏನು 2 ಕೂಡಿಸೈತಲ್ಲ, ಅವು ಎಷ್ಟು ಹೇಳೋದಕ್ಕೆ ಎಷ್ಟು ಕೊಟ್ಟವು ನಾವು? 4,000 ರೂಪಾಯಿ ಕೊಟ್ಟಿವಿ ಅಷ್ಟೇ. ಆಮ್ಯಾಗ ಅವೆಲ್ಲ ಮತ್ತು ಹಬ್ಬದ ಮ್ಯಾಗ ಶುರ್ಕುಂಬಾಕ ಬೇಕಾಗುವಂಥ ಡ್ರೈ ಫ್ರೂಟ್ಸ್, ಆಮ್ಯಾಗ ಮಿಲ್ಕ್ ಮ್ಯಾಡ್ ಅವೆಲ್ಲ ತೊಗೊಂಡ್ವಿ. ಈಗಲ್ಲ ಈಗೇನು ಸಸ್ತೈತಿ ಹೇಳ್ರಿ. ಈಗ 500 ರೂಪಾಯಿ ತೊಗೊಂಡು ಹೋದ್ವಿ ಅಂತಂದೇಳಿ ಒಂದು 5 ಸಾಮಾನು ಬರಂಗಿಲ್ಲ ಈಗ ಅಷ್ಟು ತುಟ್ಟಿ ಈಗೆಲ್ಲಾನು. ಹಂಗೆ ಮತ್ತು ಈಗ ನಮ್ಮ ಬಜೆಟ್ ತಕ್ಕಂಗೆ ನಾವು ಅಂದ್ಕೊಂಡಂಗೆ ಇರ್ಬೇಕಲ್ರಿ ಅವೆಲ್ಲ ಬಟ್ಟೆ. ಈ ಕಡೆ ಚಲೋನೇ ಇರ್ಬೇಕು, ಈ ಕಡೆ ಕಮ್ಮಿ ಅಂತಂದು ಹೇಳಿದ್ರೆ ಹೆಂಗೆ ಅದು. ಈಗ ನಾವು ಹೆಂಗೆ ತೊಗೊತೀವಿ ನೋಡ್ರಿ ಹಂಗೆ ಕ್ವಾಲಿಟಿ ತಕ್ಕಂಗೆ ಇವು ಇರ್ತಾವ್ರಿ ಬಜೆಟ್. ಸೊ ಹಾಗಾಗಿ ತೊಗೊಂಡ್ವಿ ನಾವು. ನಾವು ಏನೋ ಹಗಲೆಲ್ಲ ಶಾಪಿಂಗ್ ಮಾಡಂಗಿಲ್ಲ. ನಾವು ಎಸ್ಪೆಷಲ್ ಹೇಳ್ಬೇಕಂತ ಹೇಳಿದ್ರೆ ಈಗ ನಾವು ಮದುವೆ ಐತೆ ಅಂತೇಳಿ ಶಾಪಿಂಗ್ ಮಾಡೀವಿ. ಹಂಗೆ ನಾವು ಶಾಪಿಂಗ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ರಂಜಾನ್ ಹಬ್ಬಕ್ಕೆ ಒಂದು ವರ್ಷಕ್ಕೆ ಒಂದ್ಸರ ಅಷ್ಟೇ ನಾವು ಶಾಪಿಂಗ್ ಮಾಡೋದು. ಅದು ನಡಕ್ಕೆ ಏನಾದರೂ ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಳಿಗೆ ದಿನ ಉಡೋಕೆ ಬಟ್ಟೆ, ಸಾನ್ಯಾಗಾಗಲಿ ತಮ್ಮನಾಗಲಿ ಹಿಂಗೆ ಎಷ್ಟು 150 ರೂಪಾಯಿ 2 ಟಿ ಶರ್ಟ್, 150 ರೂಪಾಯಿ 2 ಪ್ಯಾಂಟ್ ಅವು ಸಿಗ್ತಲ್ಲ, ಹಂಗೆ ತೊಗೊಂಬರ್ತಿದ್ವಿ ನಾವು ಅಷ್ಟೇ. ಮತ್ತು ಅದು ಹಿಂಗೆ ಚಲೋ ಬಟ್ಟೆ ಅಂತ ತೊಗೊಂಬರ್ತಿದ್ದಿಲ್ಲ ನಾವು. ಇವೇನಾರ ಚಲೋ ಅರ್ಬಿ ತೊಗೋಬೇಕು. ನಾ ಆಗಲಿ ರೀ, ಸುಮನ್ ಆಗಲಿ, ತಮ್ಮನ್ನಾಗಲಿ, ಸಾನ್ಯಾಗಾಗಲಿ, ನಾವೇನಾರ ಚಲೋ ಅರ್ಬಿ ತೊಗೋಬೇಕಂತ ಹೇಳಿದ್ರೆ ರಂಜಾನ್ಗೆ ಅಷ್ಟ ತೊಗೊತೇವೆ ನಾವು. ಹೊಸ ಅರ್ಬಿ ತೊಗೋಬೇಕಂತ ಹೇಳಿದ್ರೆ ಇಲ್ಲಿ ಹೆಂಗೆ ಆತ್ರಿಪ್ಪ ಅಂತಂದರೆ ಗನಿ ಮದುವೆ ಆತೆ. ಗನಿ ಮದುವೆ ಆದ್ಮ್ಯಾಗ ನಮ್ಮ ಸನಾನ್ ಮದುವೆ ಆತೆ. ಸನಾನ್ ಮದುವೆ ಆದ್ಮ್ಯಾಗ ಏನ್ರಿಪ್ಪ ಅಂದ್ರೆ ಮತ್ತೀಗ ರಂಜಾನ್ ಹಬ್ಬ ಅಂತ ನಾನು ನನ್ನ ಮದುವೆ ಒಳಗೈತಲ್ಲ ಬರೀ 400 ರೂಪಾಯ್ದು ಶೇರ್ವಾಣಿ ಹಾಕ್ಯನ ನಾನು. ಆಮ್ಯಾಗ ಒಲಿಮಾ ದಿನ ಆಯ್ತಲ್ಲ 300 ರೂಪಾಯ್ದು ಜುಬ್ಬ ಹಾಕ್ಯಾನ ಅಷ್ಟೇ. ಆವಾಗಂತೂ ನಮ್ಮ ಪರಿಸ್ಥಿತಿ ಹೆಂಗಿತ್ತೆ ಅದು ನಡೆಸಿದ್ವಿ. ಸ್ವಲ್ಪ ಈಗ ಏನರ ಒಂದು ಹಾಕಬೇಕಂತ ಮನಸ್ಸು ಮಾಡಿದರೆ ತೊಗೊಂಡು ಹಾಕ್ಕೋಬೋದು ಅಂಥೇಳಿ ಅನ್ನಿಸ್ತು ನಮಗೆ. ಹೀಗಾಗಿ ಹಾಕ್ಕೊಂಡ್ವಿ. ಆಮ್ಯಾಗ ಸ್ಪೆಷಲಿ ನಾವು ಶಾಪಿಂಗ್ ಮಾಡ್ಬೇಕಂತ ಹೇಳಿದ್ರೆ ರಂಜಾನ್ಗೊಮ್ಮೆ ಅಷ್ಟೇ ಮಾಡ್ತೇವೆ ನಾವು. ಹಂಗೆ ಉಳ್ಕೆ ಟೈಮ್ ಏನರ ಸಾನ್ಯಾಗಾಗಲಿ ತಮ್ಮನ್ನಾಗಲಿ ನಾವೇನರ ಡೈಲಿ ಯೂಸಿಗೆ ಡ್ರೆಸ್ ತೊಗೋಬೇಕಂತ ಹೇಳಿದ್ರೆ ನಾವು ಅಂಗಡಿಗೆ ಹೋಗಿ ಯಾವಾಗ ತೊಗೊಂಡಿಲ್ಲ. ದುರ್ಗದ ಬಲ್ ಮಾರ್ಕೆಟ್ ಒಳಗೆ ಐತಲ್ಲ ಅಂಗಡಿ ಫುಟ್ಪಾತ್ ಮ್ಯಾಗ ಹಚ್ಚಿರ್ತಾರೆ, ಅಲ್ಲಿ ಹೋಗಿ ತೊಗೊಂಬರ್ತೇವೆ ನಾವು. ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ನಾ ಮೊನ್ನೆ ಐತಲ್ಲ ಹೋದೆ 3 ಶರ್ಟ್ ತೊಗೊಂಡೆ, ಫುಟ್ಪಾತ್ ಮ್ಯಾಗ ತೊಗೊಂಡ್ವಿ. ಅದಾದ್ಮ್ಯಾಗ ಐತಲ್ಲ ಮತ್ತು ನಾವು ಏನು ಮಾಡಿದ್ಯಾ 4 ಅಂಗಿ ತೊಗೊಂಡೆ. ಅದು ಎಲ್ಲಿ ಗೊತ್ತಾನೆ ಫುಟ್ಪಾತ್ ಮ್ಯಾಗ. ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಫುಟ್ಪಾತ್ ಮ್ಯಾಗ ಅಂತ ಹೇಳಿದ್ರೆ ರೊಕ್ಕ ಕಡಿಮೆ 200 ರೂಪಾಯಿಗೆ ಒಂದು ಶರ್ಟ್. ಅದು ನಾವೇನರ ಅಂಗಡಿಗೆ ಹೋಗಿ ತೊಗೋಬೇಕಂತ ಹೇಳಿದ್ರೆ 400 ರೂಪಾಯಿ 400 ರೂಪಾಯಿಗೆ ಒಂದು ಶರ್ಟ್ ಬರ್ತಾವೆ. ಸೊ ಹೀಗಾಗಿ ನಾವು ಅಂಗಡಿ ಹೋಗಿ ತೊಗೊಳಂಗಿಲ್ಲ. ನಾವು ನೀವು ಹೇಳ್ದಂಗೆ ರೊಕ್ಕ ಉಳಿಸ್ತೀವಿ.
ಆಮ್ಯಾಗ ಇಲ್ಲಿ ಮದುವೆ ಒಳಗೆ ಡ್ರೆಸ್ ಏನು ನಾವು ತೊಗೊಂಡಿದ್ದವಲ್ಲ ಅವು ಹಾಕೊಳಕ್ಕೆ ಬರೋಂಗಿಲ್ಲ, ಇಲ್ಲಿ ಹೊಸ ಅರಿವಿನ ಬೇಕು. ಹಿಂಗಾಗಿ ಏನಾಯ್ತ್ರಪ್ಪ ಅಂತ ಹೇಳಿದ್ರೆ ಸ್ವಲ್ಪ ನಮ್ದು ಈ ಸಲ ಶಾಪಿಂಗ್ ಹೆಚ್ಚಿಗೆ ಆಯ್ತು. ಈ ವರ್ಷ ಹೆಚ್ಚಿಗೆ ಈ ವರ್ಷ ಹೆಚ್ಚಿಗೆ ಆಗಿದ್ದೆ. ಪ್ರತಿ ವರ್ಷ ನಾವೇನು ಪ್ರತಿ ವರ್ಷ ಹಂಗೆ ಏನು ಮಾಡಂಗಿಲ್ಲ ನಾವು, ಏನು ತೊಗೊಳಕ್ಕೂ ಹೋಗಂಗಿಲ್ಲ, ಮಾಡಕ್ಕೂ ಹೋಗಂಗಿಲ್ಲ. ಅದು ಮಾಡಿದ್ನಂದ್ರೆ ರಂಜಾನ್ ಬೇಕಂದ ಒಂದು ವರ್ಷಕ್ಕೊಂದ್ಸಲ ಅಷ್ಟ ಮಾಡ್ತಿದ್ವಿ ನಾವು. ಈ ವರ್ಷ ಮೇಲೆ ಮೇಲೆ ಮದುವೆ ಬಂದ್ವು ಅಂತೇಳಿ ಸ್ವಲ್ಪ ಶಾಪಿಂಗ್ ಹೆಚ್ಚಿಗೆ ಆಯ್ತು ಅಷ್ಟೇ ರೀ. ನಾವೇನು ಇದ್ದಂತಾರಲ್ಲ ಹಗಲೆಲ್ಲ ಶಾಪಿಂಗ್ ಮಾಡ್ಕೊತ ಕುಂದ್ರಕ, ಯಾಕಂದ್ರೆ ಇದ್ದದ್ರೊಳಗನ ಎಲ್ಲ ನಾವು ಮನೆ ನಡ್ಸ್ಕೊಂಡು ಹೋಗ್ಬೇಕು. ಮನೆ ಬಾಡಿಗೆ, ಸ್ಕೂಲ್ ಫೀ ಹಿಂಗೆಲ್ಲ ಮಾಡ್ಕೊತಾನ ಮತ್ತು ನಾವು ಮಕ್ಕಳಿಗೆ ಸ್ವಲ್ಪ ಏನೋ ಕೈಯೆಲ್ಲ ಆದಷ್ಟು ಸ್ವಲ್ಪ 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 ಎತ್ತಿಡಾಕತ್ತೀವಿ ಮಕ್ಕಳಿಗೆ. ನಾವು ರೇಷನ್ ಅಂತ ಏನಪ್ಪ ಅಂತೇಳಿ ಏನು 5,000-6,000 ರೂಪಾಯ್ದು ರೇಷನ್ ಏನು ನಮ್ಮ ಮನೆಗೆ ಏನು ಬರ್ತೈತೆ ಏನು ಉಪಯೋಗ ಇರ್ತೈತೆ ನೋಡಿ ನಾವು ಅಷ್ಟ್ರಾಗ ತೊಗೊಂಬಂದು ಅಷ್ಟ್ರಾಗ ಜೀವನ ಮಾಡ್ತೀವಿ ನಾವು. ಆಮೇಲೆ ಒಂದು ವಾರ ಸಂತಿ ಮಾಡ್ಕೊಂಬಂದ್ವಿ ಅಂದ್ರೆ ಅದೇನಾರು ಇತ್ತಂದ್ರೆ ಮತ್ತು ಮುಂದಿನ ವಾರ ಹೋಗಂಗಿಲ್ಲ ನಾವು. ಈ ಥರ ಎಲ್ಲ ನಾವು ಮಾಡ್ಕೊತ ಇದ್ದಾರೆ. ಹಂಗೆ ಮತ್ತು ನಾವು ಹೆಂಗೆ ಶಾಪಿಂಗ್ ಮಾಡ್ತೀವಿ ಹಂಗೇನಿಲ್ಲ. ಈ ಸರ ಏನೋ ಸ್ವಲ್ಪ ನಮ್ದು ಹೆಚ್ಚಿಗೆ ಆಯ್ತು ಅಷ್ಟೇ ರೀ. ನಾವು ಹಂಗೆ ಶಾಪಿಂಗ್ ಮಾಡೋಕೆ ಹೋಗಂಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಗೆ ಅಷ್ಟೆಲ್ಲ ನಮಗೆ ಹೇಳಿದ್ದಕ್ಕೆ. ನಮಗೂ ಗೊತ್ತಾಗ್ತೈತೆ ರೀ, ತಿಳಿದಂಥವ್ರು ಹೇಳ್ತಾರೆ. ಹಿಂಗೆ ಒಳ್ಳೆ ಮಾತು ಏನಿರ್ತಾವೆ ನೋಡ್ರಿ ನಾವು ತಿಳ್ಕೊತೀವಿ. ಹೇಳಿದ್ರೆ ಹೌದ್ರಿ, ಇನ್ನೇನು ಅವ್ರು ಕಮೆಂಟ್ ಮಾಡಿ ಹೇಳಿದ್ರಲ್ಲ ಭಾಳ ಚಲೋ ಆಯ್ತು ನೋಡ್ರಿ ಹೇಳಿದ್ದವರು. ನಮ್ಮ ಸಂಬಂಧ ಎಷ್ಟು ವಿಚಾರ ಮಾಡ್ತಾರೆ ನೋಡವರು ಅಂತಂದು ಹೇಳಿ ಖುಷಿ ಆಕತ್ರಿ ಹಿಂಗೆಲ್ಲ ನೀವು ಹೇಳಿದ್ದಕ್ಕೆ. ಮತ್ತು ಇನ್ನಾತ ಈಗ ರಂಜಾನ್ ಹಬ್ಬ ಆತಂದ್ರೆ ಮತ್ತು ಮುಂದಿನ ವರ್ಷ ರಂಜಾನ್ ಹಬ್ಬ ಬರೋ ಮಟ್ಟ ಮತ್ತು ನಾವು ಏನು ಶಾಪಿಂಗ್ ಮಾಡೋಂಗಿಲ್ಲ. ಯಾಕಂದ್ರೆ ಮದುವೆನಿಲ್ಲ ಏನಿಲ್ಲ, ಆರಾಮ್ ನಾವು ದುಡ್ಡನ್ನು ಸೇವ್ ಮಾಡ್ಬೋದು. ಈಗ ಖರ್ಚು ಮಾಡೋ ಹೊತ್ನಾಗ ಖರ್ಚು ಮಾಡ್ಬೇಕು, ಸೇವ್ ಮಾಡೋ ಹೊತ್ನಾಗ ಸೇವ್ ಮಾಡ್ಬೇಕು. ಈಗ ಖರ್ಚು ಮಾಡೋ ಹೊತ್ನಾಗ ಸೇವ್ ಮಾಡ್ಕೊತ ಕೂತ್ಕೊಂಡ್ರೆ ಮಕ್ಳಿಗೆ ಹಾಕೋಬೇಕನ್ನೋರು, ತೊಡ್ಬೇಕನ್ನೋರು ಅವ್ರಿಗೂ ಆಸೆ ಇರ್ತೈತಿ. ನಮ್ಮ ತಂದೆ ತಾಯಿ ಅಂತ ನಾವಂತರೂ ಪ್ರೀತಿ ನೋಡಲಿಲ್ಲ, ನಮ್ಮ ತಂದೆ ತಾಯಿನ ನಮ್ಮ ಪ್ರೀತಿನೂ ನೋಡಲಿಲ್ಲ. ನಮ್ಮ ಮಕ್ಳಿಗಾದ್ರೆ ಆ ಕಷ್ಟ ಏನು ಬೇಡ, ಅವ್ರಿಗೇನು ಕೇಳ್ತಾರೋ ಅದನ್ನು ಕೊಡ್ಸೋಣ ಅಂತಂದೇಳಿ ನಮ್ಗೆ ಒಂದು ಆಸೆ ರೀ. ಇರೋ 2 ಹೆಣ್ಮಕ್ಳು ತವ್ರ ಮನೆಗಿರೋ ಮಟನ ಅವ್ರು ಖುಷಿಯಾಗಿರ್ತಾರೆ. ನಾಳೆ ಗಂಡು ಮನೆಗೆ ಹೋದ್ಮೇಲೆ ಏನು ಕೇಳ್ತಾರೆ, ಅವ್ರವ್ರ ಜೀವನದಾಗ ಅವ್ರು ಇರ್ತಾರೆ. ನಮ್ಮ ಮನ್ಯಾಗ ಇರೋ ಮಟನ ಅವ್ರಿಗೆ ಖುಷಿಯಾಗಿ ಇಡ್ಬೇಕು, ಸಂತೋಷವಾಗಿ ಇಡ್ಬೇಕು ಅನ್ನೋದು ನಂದು ನಮ್ಮ ಮನೆಯವ್ರದ್ದು ಆಸೆ ರೀಪ. ಹಂಗಾಗಿ ಮಕ್ಳಿಗೆ ಏನಾದರೂ ಕೇಳಿ ನಾವು ಇಲ್ಲ ಅನ್ನಂಗಿಲ್ಲ, ನಮಗೆ ಇಲ್ಲ ಅನ್ನೋಕೆ ಮನ್ಸೂ ಬರಂಗಿಲ್ಲ. ಇತ್ತು ಕೊಡಿಸ್ತೀವಿ, ಇಲ್ಲ ಅಂದ್ರೆ ಅವರ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಓ ಇಲ್ಲ ಹೋಗ್ಲಿ ಬಿಡ ಮಮ್ಮಿ ಪಪ್ಪಾಗ ನಾವು ಕಾಡ್ಸೋದು ಬೇಡ ಅಂತೇಳಿ ಅವರ ತಿಳ್ಕೊಂಡ್ಬಿಡ್ತಾರೆ. ನಮ್ಮ ಗೋಲ್ ನಮ್ಮ ಏಮೀಗ ಒಂದೇ, ಎಲ್ಲರ ಒಂದು ಒತ್ತಿ ಮನೆ ಹಿಡಿಬೇಕು ಒಂದು, ಇಲ್ಲಕ್ಕಂದ್ರೆ ಎಲ್ಲರ ಜಗ ಈಗ ಹಿಡಿಬೇಕು ಒಂದು. ಸೊ ಅದ್ರ ಸಂಬಂಧ ನಾವು ಕಷ್ಟಪಡೋಣ, ಎಷ್ಟು ಆಕೈತ್ರ ಅಷ್ಟು ಕಷ್ಟಪಡೋಣ. ನಮಗೆ ಖುಷಿ ಅಂತೂ ಭಾಳ ಅಂದ್ರೆ ಭಾಳ ಆಗೈತಿ. ಯಾಕಾಗೈತಿ ಖುಷಿ, ಈ ಖುಷಿಗೆ ಕಾರಣ ಏನಂತೇಳಿ ನಿಮಗೆ ಸುಮ್ಮನೆ ಹೇಳ್ತಾಳೆ. ಹೌದ್ರಿ, ನಮ್ಮ ಮನೆಯವ್ರು ಹೇಳ್ದಂಗೆ ನಮಗಂತೂ ಎಲ್ಲರಿಗೂ, ನಮ್ಗೆ ಅಷ್ಟ ಅಲ್ರಿ ನಮ್ಮ ಇಡೀ ಫ್ಯಾಮ್ಲಿಗನ ಖುಷಿ ಆಗೈತಿ. ಅದು ಯಾಕಂತಂದು ಹೇಳಿದ್ರೆ ನಮ್ಮ ಸಪ್ಯಾಗಿ ಇವತ್ತು ಹೆಣ್ಣು ಪಾಪ ಆತ್ರಿ. ಹಾಗಾಗಿ ನಮಗಂತೂ ಎಲ್ಲರಿಗೂ ಖುಷಿ ಆಗೈತಿ. ಆ ದೇವ್ರ ಆಶೀರ್ವಾದಲಿಂತ್ರ, ನಿಮ್ಮೆಲ್ಲರ ಆಶೀರ್ವಾದಲಿಂತ್ರ ಪಾಪುನೂ ಚೆನ್ನಾಗೈತಿ, ಸಪ್ಯಾನೂ ಆರಾಮದಾಳ. ನಮ್ಗೆ ಅದ ಒಂದು ದೊಡ್ಡ ಖುಷಿ ಆಗೈತೆ ನೋಡ್ರಿಪ್ಪ. ಈಗ ನಮಗಂತೂ ಈಗ 2 ದಿನ ಆಗಿತ್ತು. ಯಾಕಂದ್ರೆ ಮೊನ್ನೆನ ಹೋಗ್ಯಾರ್ರಿ ಅವರು ದವಾಖಾನೆಗೆ. ಇವತ್ತು ಇದಾಯ್ತು ಏನ್ರಿ, ಡೆಲಿವರಿ ಆತಲ್ರಿ. ಡೆಲಿವರಿ ಆದ ತಕ್ಷಣ ನಮ್ಮ ನಸನ್ ಫೋನ್ ಹಚ್ಚಿದ್ಲು ನಮಗೆ. ಫೋನ್ ಹಚ್ಚಿದ್ಕೊಳ್ಳಿ ನಾವಂತ ನಿಂತ ಇಲ್ರಿ, ಇಲ್ಲಿ ಮೇಲೆ ತಳಗೆ ಹೋದ್ವಿ. ಅಲ್ಲಿ ಎಲ್ಲರೂ ಕುತ್ಕೊಂಡು ಮಾತಾಡಕತ್ತಿದ್ರು, ಹೆಂಗದಾರ ಅಂತ, ಸಪೆ ಹೆಂಗದ, ಪಾಪು ಹೆಂಗೈತೆ ಅಂತಂದು ಕೇಳಿದ್ರಾಗಂದ್ರೆ ಎಲ್ಲ ಆರಾಮೈತಿ ಅಂತಂದು ಹೇಳಲು ಭಾಳ ಖುಷಿ ಆಯ್ತು ನಮಗೆ. ಎಲ್ಲರೂ ಸಿಕ್ಕಪ್ಪ ನಮ್ಮಷ್ಟ ನಿಮಗೂ ಖುಷಿ ಆಗತ್ತೆ ಅಂತ ಅನ್ಕೊತೀನಿ ನಾನು ಈ ವಿಷಯ ಕೇಳಿ. ಭಾಳ ಖುಷಿ ಆಗೈತೆ ನಮಗೆ.